ಬ್ಯಾಕ್ ಟು ಅವರ್ ಚಾನೆಲ್ ಟ್ರೆಕ್ ಟೇಲ್ ವಿತ್ ಟ್ರಯೋ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಲಡಾಖ್ ಟ್ರಿಪ್ಗೆ ಏನೇನು ಬೇಸಿಕ್ ಆಕ್ಸೆಸರೀಸ್ ಮತ್ತು ಐಟಮ್ಸ್ ಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಲಡಾಖ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ದಯಮಾಡಿ ಈ ವಿಡಿಯೋ ನೋಡಿ. ಮತ್ತು ಏನಾದರೂ ನಿಮ್ಗೆ ಐಟಮ್ಸ್ ಬೇಕು ಅಂತ ಅನಿಸಿದ್ರೆ ಈ ವಿಡಿಯೋ ಮುಖಾಂತರ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಲಿ ಅಂತ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಮತ್ತು ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮದು ಲಗೇಜ್. ನಾವು ಸ್ಯಾಡಲ್ ಬ್ಯಾಗ್ಸ್ ತೊಗೊತಾ ಇದ್ದೀವಿ. ಸೊ ಇದರಲ್ಲಿ ನಾವು ಬೇಸಿಕ್ ಡೈಲಿ ವೇರ್ಸು, ನೈಟ್ ವೇರ್ಸ್ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಟೇಲ್ ಬ್ಯಾಗ್. ಇದರಲ್ಲಿ ಕೂಡ ಬಿಕಾಸ್ ನಾವು ಕಪಲ್ ರೈಡ್ ಹೋಗ್ತಿರೋದ್ರಿಂದ ನನ್ನ ಬಟ್ಟೆ ಮತ್ತು ನನ್ನ ಹಸ್ಬೆಂಡ್ ಬಟ್ಟೆ ಎರಡೂ ಪ್ಯಾಕ್ ಮಾಡ್ಕೋಬೇಕಾಗಿರೋದಕ್ಕೆ ನಾವು ಅಡಿಷ್ನಲ್ ಆಗಿ ಟೇಲ್ ಬ್ಯಾಗ್ ಕೂಡ ಕ್ಯಾರಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೂಡ ನಮ್ಮ ಬೇಸಿಕ್ ಲಗೇಜ್, ಲೈನ್ ವೇರ್, ನಮ್ಮ ರೈಡಿಂಗ್ ಗೇರ್ಸ್ ಸದ್ಯಕ್ಕೆ ಇದರಲ್ಲೆಲ್ಲ ಇಟ್ಟಿದ್ದೀವಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನೀವು ನೋಡಿದ್ರೆ ಇಲ್ಲಿ ಟಾಪ್ ಬ್ಯಾಗ್. ಅದು ಬಂದ್ಬಿಟ್ಟು ಅಡಿಷ್ನಲ್ ಆಗಿ ನಮ್ಮ ಗ್ಯಾಜೆಟ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಟೈಮ್ ಮೇಲೆ ಆರಾಮಾಗಿ ಕಟ್ಕೋಬೋದು, ಇಲ್ಲಾಂದರೆ ಟೇಲ್ ಬ್ಯಾಗ್ ಮೇಲೆ ಕೂಡ ನೀವು ಅದನ್ನು ಕಟ್ಕೋಬೋದು. ಸೊ ನಮ್ಮ ಗ್ಯಾಜೆಟ್ಸ್ ಮತ್ತು ಎಮರ್ಜೆನ್ಸಿ ಐಟಮ್ಸ್ ತುಂಬ ಬೇಗ ತೆಗಿಬೇಕು ಅನ್ನೋ ಐಟಮ್ಸ್ನೆಲ್ಲ ನಾವು ಆ ಟಾಪ್ ಬ್ಯಾಗಲ್ಲಿ ಇಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ವ್ಯಾಕ್ಯೂಮ್ ಬ್ಯಾಗ್ಸ್ ತೊಗೊಂಡಿದ್ದೀವಿ. ವ್ಯಾಕ್ಯೂಮ್ ಬ್ಯಾಗ್ಸ್ ಇಸ್ ಬಿಕಾಸ್ ಇನ್ ಕೇಸ್ ಅಲ್ಲಿ ಲಗೇಜ್ ಏನಾದರೂ ಜಾಸ್ತಿ ಆಯಿತು, ಲೈಕ್ ಇನ್ ಕೇಸ್ ನೀವು ಏನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಈ ವ್ಯಾಕ್ಯೂಮ್ ಬ್ಯಾಗ್ಸ್ ನಾನು ಲಾರ್ಜ್ ಸೈಜ್ ತರಿಸ್ಕೊಂಡಿದ್ದೀನಿ. ಬಿಕಾಸ್ ಅಡಿಷ್ನಲ್ ಆಗಿ ಏನಾದರೂ ಶಾಪಿಂಗ್ ಮಾಡಬೇಕು, ಇಲ್ಲ ಏನಾದರೂ ಐಟಮ್ಸ್ ಎಕ್ಸ್ಟ್ರಾ ಆಗುತ್ತೆ ಅಂದಾಗ ಈ ವ್ಯಾಕ್ಯೂಮ್ ಬ್ಯಾಗೆಲ್ಲ ಹಾಕಿ ನಾವು ಪಂಪ್ ಮಾಡಿದ್ರೆ ಆರಾಮ್ಸೆ ನಾವು ಲಗೇಜಲ್ಲಿ ಫಿಟ್ ಏನು ಮಾಡ್ಕೋಬೋದು. ಬಿಕಾಸ್ ನಾವು ಬೈಕಲ್ಲಿ ಹೋಗ್ತಿರೋದ್ರಿಂದ ಸ್ವಲ್ಪ ಸ್ಪೇಸ್ ಕನ್ಸ್ಟೆಂಟ್ ಇರೋದ್ರಿಂದ ನಾನು ಮುಂದೆ ಯೋಚನೆ ಮಾಡಿ ನಾನು ಈ ವ್ಯಾಕ್ಯೂಮ್ ಬ್ಯಾಗ್ಸ್ ಕೂಡ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮೇನ್ ಎಕ್ವಿಪ್ಮೆಂಟ್ ಅಂತಲೇ ಹೇಳ್ಬೋದು, ರೈಡಿಂಗ್ ಗೇರ್ಸ್ದು. ಸೊ ನಾವು ಆಕ್ಸರ್ ಹೆಲ್ಮೆಟ್ಟು ಮತ್ತು ರೈಡಿಂಗ್ ಗೇರ್, ರೈಡಿಂಗ್ ಪ್ಯಾಂಟ್ ಮತ್ತು ರೈಡಿಂಗ್ ಶೂಸ್ ಆ್ಯಂಡ್ ರೈಡಿಂಗ್ ಸಾಕ್ಸ್. ಸೊ ಇವು ಬೇಸಿಕ್ ಆ್ಯಸ್ ಅ ಬೈಕ್ ರೈಡರ್ ನಿಮ್ಮ ಹತ್ರ ಇರಬೇಕಾಗಿರೋ ಮೇಜರ್ ಇದು. ಸೊ ಇದನ್ನೆಲ್ಲ ನಾವು ರಾಯಲ್ ಎನ್ಫೀಲ್ಡ್ ತೊಗೊಂಡಿದ್ದೀವಿ, ಬಟ್ ತುಂಬ ಬ್ರ್ಯಾಂಡ್ಸ್ ಇದ್ದಾವೆ, ನೀವು ಅದನ್ನು ನೋಡಿ ಪರ್ಚೇಸ್ ಮಾಡಬೇಕಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ರೈಡಿಂಗ್ ಗೇರ್ಸ್ ಪ್ರೊಟೆಕ್ಟ್ ಮಾಡೋಕ್ಕೆ ರೈಡ್ ವೇರ್. ಇನ್ ಕೇಸಲ್ಲಿ ಏನಾದರೂ ಸಡನ್ನಾಗಿ ಮಳೆ ಬಂತು ಇಲ್ಲ ವೆದರ್ ಫ್ಲಕ್ಚುಯೇಟ್ ಆದರೆ ನಮ್ಮ ರೈಡಿಂಗ್ ಗೇರ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನಾವು ರೈಡ್ ವೇರ್ ಕೂಡ ತೊಗೊಂಡು ಕ್ಯಾರಿ ಮಾಡ್ತಾ ಇದ್ದೀವಿ. ಮತ್ತು ಥರ್ಮಲ್ ವೇರ್ಸ್ ನಿಮಗೆಲ್ಲರಿಗೂ ಗೊತ್ತು, ಲಡಾಖ್ ಯಾವ ಥರ ಪ್ಲೇಸಲ್ಲಿ ಹೈ ಆಲ್ಟಿಟ್ಯೂಡಲ್ಲಿ ಇರುತ್ತೆ. ಸೊ ಥರ್ಮಲ್ ವಿಲ್ ಕೀಪ್ ಯು ವಾರ್ಮ್. ಸೊ ನೀವು ಥರ್ಮಲ್ಸ್ ತೊಗೊಂಡು ಕ್ಯಾರಿ ಮಾಡಿದ್ರೆ ಬೆಸ್ಟ್. ಮತ್ತು ಹೈಡ್ರೇಷನ್ ಪ್ಯಾಕ್, ಬಿಕಾಸ್ ವಿಲ್ ಬಿ ಆನ್ ಅ ಕಂಟಿನ್ಯೂಸ್ ರೈಡ್. ಸಡನ್ನಾಗಿ ನಿಲ್ಲಿಸಿ ನೀರು ಕುಡಿಯೋ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಹೈಡ್ರೇಷನ್ ಪ್ಯಾಕ್ ಕೂಡ ತರಿಸ್ಕೊಂಡಿದ್ವಿ. ಸೊ ದಟ್ ರೈಡಿಂಗಲ್ಲೇ ಇದ್ದಾಗ ನಮಗೆ ಬಾಡಿ ಡಿಹೈಡ್ರೇಟ್ ಆಗಿರೋ ಥರ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ. ನೆಕ್ಸ್ಟ್ ರೈಡಿಂಗ್ ಸಾಕ್ಸಸ್ ಕೂಡ ತರಿಸ್ಕೊಂಡಿದ್ದೀವಿ. ಆ್ಯಂಡ್ ದೇ ಆರ್ ವಾರ್ಮ್, ಮತ್ತು ನಿಮ್ಮ ಬಾಡಿನ ಹೀಟಾಗಿರಬೇಕು ಅಂತ ಹೇಳಿ ರೈಡಿಂಗ್ ಸಾಕ್ಸ್ ಕೂಡ ತರಿಸ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದ ಬೇಸಿಕ್ ಎಕ್ವಿಪ್ಮೆಂಟ್ ದಟ್ ಆ್ಯಸ್ ಅ ಬೈಕರ್ ನಿಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ, ಬಿಕಾಸ್ ನಾವು ಕಪಲ್ಸ್ ಮತ್ತು ನನ್ನ ಕಸಿನ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಟೆಂಟ್ ಕೂಡ ನಾವು ತರಿಸ್ಕೊಂಡಿದ್ದೀವಿ. ಸೊ ಇದು ಆರಾಮಾಗಿ 4 ಜನ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಸೊ ಟೆಂಟ್ಸ್ ಮತ್ತು ಅದನ್ನು ಹಾಕೋಕ್ಕೆ ನಾವು ಅದ್ರ ಬೇಸ್ ಲೇಯರ್ ಕೂಡ ತರಿಸ್ಕೊಂಡಿದ್ದೀವಿ. ಅದ್ರ ಜೊತೆ ನಾವು ಸ್ವಲ್ಪ ಅಲ್ಲಿ ಏನಾದರೂ ಕುಕಿಂಗ್ ಮಾಡಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಐಡಿಯಾ ಇರೋದ್ರಿಂದ ಪೋರ್ಟಬಲ್ ಸ್ಟವ್, ಬೂತೇನ್ ಗ್ಯಾಸ್ ಮತ್ತು ಅದಕ್ಕೆ ಬೇಕಾಗಿರೋ ಬೇಸಿಕ್ ಐಟಮ್ಸ್ನೆಲ್ಲ ನಾವು ಕ್ಯಾರಿ ಮಾಡ್ತಿದ್ವಿ. ಇನ್ ಕೇಸ್ ನಮ್ಗೆ ಎಲ್ಲಾದರೂ ನಾವೇ ಕುಕ್ ಮಾಡ್ಕೋಬೇಕು ಅನಿಸ್ದಾಗ ಟೆಂಟಲ್ಲೋ ಇಲ್ಲೋ ಎಲ್ಲಾದರೂ ರೋಡ್ ಸೈಡ್ ನಾವು ಕುಕ್ ಮಾಡಬೇಕಂತಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ನಮ್ಮ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಬೈಕ್ ಆಕ್ಸೆಸರೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಬಂಜಿ ಕಾರ್ಡ್ಸ್ ಕ್ಯಾರಿ ಮಾಡ್ತಾ ಇದ್ದೀವಿ. ಬಿಕಾಸ್ ಇದು ಬಂದ್ಬಿಟ್ಟು ನಮ್ಮ ಲಗೇಜ್ ಎಲ್ಲ ಕಟ್ಟೋಕ್ಕೆ, ಗಾಡಿಗೆ ಕಟ್ಟಲಿಕ್ಕೆ ನಾವು ಬಂಜಿ ಕಾರ್ಡ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಪಂಚರ್ ಕಿಟ್. ಇನ್ ಕೇಸ್ ಏನಾದರೂ ಪಂಚರ್ ಆಯಿತು ಅದು ಇದು ಅಂತ ಇಶ್ಯೂಸ್ ಬರಬಾರ್ದು ಅಂತ ನಾವು ಅಡಿಷ್ನಲ್ ಆಗಿ ನಾವೇ ಪಂಚರ್ ಕಿಟ್ ಕ್ಯಾರಿ ಮಾಡ್ತಾ ಇದ್ದೀವಿ. ಮತ್ತು ಹ್ಯಾಲೆನ್ ಕೀ ಸೆಟ್, ಇನ್ಫ್ಲೇಟರ್ ಇನ್ ಕೇಸ್ ಸ್ವಲ್ಪ ಗಾಡಿಯಲ್ಲಿ ನಮ್ಮದು ಟ್ಯೂಬ್ಲೆಸ್ ಆಗಿರೋದ್ರಿಂದ ಏನಾದರೂ ಟೈರಲ್ಲಿ ಏರ್ ಏನಾದರೂ ಕಡಿಮೆ ಆದಾಗ ನಾವಲ್ಲೇ ಇನ್ಫ್ಲೇಟರ್ ಯೂಸ್ ಮಾಡಿಕೊಂಡು ವಿ ಥಾಟ್ ವಿಲ್ ಡೂ ಇಟ್. ಮತ್ತು ಚೇಂಜ್ ಸ್ಪ್ರೇ ಇದೆಲ್ಲ ನಿಮಗೆ ಗೊತ್ತು, ಬಿಕಾಸ್ ರೈಡ್ಸ್ ಹೋಗಬೇಕಾದಾಗ ಚೇಂಜ್ ಸ್ಪ್ರೇ ಇಸ್ ಮ್ಯಾಂಡೇಟ್. ಸೊ ನಾವು ಅಡಿಷ್ನಲ್ ಆಗಿ ಎಲ್ಲರಿಗೂ ಚೇಂಜ್ ಸ್ಪ್ರೇ ಕ್ಯಾರಿ ಮಾಡ್ತಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬಾಡಿಗೆ ಬೇಕಾಗಿರೋ ಬೇಸಿಕ್ ಆಕ್ಸೆಸರೀಸ್ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ವಾರ್ಮ್ನೆಸ್, ಬಿಕಾಸ್ ನಾವೆಲ್ಲ ಹೈ ಆಲ್ಟಿಟ್ಯೂಡ್ ಹೋಗ್ತಾ ಇರೋದ್ರಿಂದ ಎಸ್ಪೆಷಲಿ ಐ ಸಜೆಸ್ಟ್ ಫಾರ್ ಫೀಮೇಲ್ಸ್ ಬೆಟರ್ ಟು ಕ್ಯಾರಿ ಹೈ ಆಲ್ಟಿಟ್ಯೂಡ್. ತುಂಬ ಚಳಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂತ ವಾರ್ಮ್ನೆಸ್. ಸೊ ಈ ವಾರ್ಮ್ನೆಸ್ ನೀವು ಯೂಸ್ ಮಾಡಿದ್ರೆ ನಿಮ್ಮ ಬಾಡಿ ಸ್ವಲ್ಪ ವಾರ್ಮ್ ಆಗಿರುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ಆಕ್ಸಿಜನ್ ಸಿಲಿಂಡರ್ಸ್. ಬಿಕಾಸ್ ನಾವು ಉಮ್ಮಿಂಗ್ಲಾ ಪಾಸ್ ಹೋದರೆ ಅಲ್ಲಿ ಯೂಶಲಿ ಹೈ ಆಲ್ಟಿಟ್ಯೂಡಲ್ಲಿ ಸ್ವಲ್ಪ ಬ್ರೀದಿಂಗ್ ಇಶ್ಯೂಸ್ ಬರುತ್ತೆ ಅಂತ ಸೇಫ್ಟಿಗೋಸ್ಕರ ನಾವು ಆಕ್ಸಿಜನ್ ಸಿಲಿಂಡರ್ಸ್ ಕೂಡ ಕ್ಯಾರಿ ಮಾಡ್ತಿದ್ದೀವಿ. ಅದು ಸೇಮ್ ವೈಸ್ ಟ್ಯಾಬ್ಲೆಟ್ಸ್ ಕೂಡ ಡೋಲೋ ಮತ್ತು ಡೈಮಾಕ್ಸ್ ಮ್ಯಾಂಡೇಟಾಗಿ ಕ್ಯಾರಿ ಮಾಡಿ. ಡೈಮಾಕ್ಸ್ ನೀವಲ್ಲಿ ಲೇಯಲ್ಲಿ ಅಕ್ಲಮಟೈಸೇಷನ್ ಆಗುವಾಗ ಇಲ್ಲ ಹೈ ಆಲ್ಟಿಟ್ಯೂಡ್ ಹೋಗೋಕ್ಕೆ ಮುಂಚೆ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ದ ರಿಸ್ಕ್ಸ್ ಆಫ್ ಬ್ರೀದಿಂಗ್ ವಿಲ್ ಕಮ್ ಡೌನ್. ಸೊ ಡೈಮಾಕ್ಸ್ ಮತ್ತು ಡೋಲೋ ಇವೆರಡನ್ನೂ ಕ್ಯಾರಿ ಮಾಡಿ. ಅದ್ರ ಮೇಲೆ ಅಡಿಷ್ನಲ್ ನಿಮ್ದು ಏನಾದರೂ ಪರ್ಸನಲ್ ಮೆಡಿಕೇಷನ್ಸ್ ಇದ್ದರೆ ಕೂಡ ಪ್ಲೀಸ್ ಕ್ಯಾರಿ ಮಾಡಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಟಾಯ್ಲೆಟ್ರಿ ಕಿಟ್. ಬೇಸಿಕ್ಕಾಗಿ ಶಾಂಪೂ, ಬಾಡಿ ವಾಶ್, ಸನ್ಸ್ಕ್ರೀಮ್, ನಿಮ್ಮ ಬೇಸಿಕ್ಕಾಗಿ ನೀವು ಡೈಲಿ ಏನು ಯೂಸ್ ಮಾಡ್ತೀರೋ ಅದನ್ನೆಲ್ಲ ನೀವು ಬ್ರಷ್, ಪೇಸ್ಟ್ ಇದನ್ನೆಲ್ಲ ನಾನು ಟಾಯ್ಲೆಟ್ರಿ ಕಿಟ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಗ್ಯಾಡ್ಜೆಟ್ಸ್. ಸೊ ನಾವು ಡ್ರೋನ್ ಮತ್ತು ಗೋಪ್ರೋನ ಕ್ಯಾರಿ ಮಾಡ್ತಿದ್ದೀವಿ. ಎಲ್ಲೆಲ್ಲಿ ನಮಗೆ ಡ್ರೋನ್ ಶೂಟ್ಸ್ ಅಲೋ ಇದೆಯೋ ನಾವು ಅಲ್ಲೆಲ್ಲ ಡ್ರೋನ್ ಶೂಟ್ಸ್ನ ಕವರ್ ಮಾಡಬೇಕಂತ ತೊಗೊತಾ ಇದ್ದೀವಿ. ಆ್ಯಂಡ್ ಗೋಪ್ರೋ ಬಂದ್ಬಿಟ್ಟು ನಮ್ಮ ರೈಡೆಲ್ಲ ಕವರ್ ಮಾಡಲಿಕ್ಕೆ ನಾವು ಗೋಪ್ರೋ ಕೂಡ ಕ್ಯಾರಿ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಟ್ರೈಪಾಡ್ ಸ್ಟ್ಯಾಂಡ್. ಎಲ್ಲಾದರೂ ಫೋಟೋಸ್, ಗ್ರೂಪ್ ಫೋಟೋಸ್ ಬೇಕಂದಾಗೆಲ್ಲ ನಾವು ಟ್ರೈಪಾಡ್ ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ತೊಗೋಬೇಕಂತ. ಸೊ ಬೇಸಿಕ್ಲಿ ಇಷ್ಟು ನಾವು ಪ್ಯಾಕ್ ಮಾಡ್ಕೊಂಡಿದ್ದೀರಿ. ಸೊ ಇದೆಲ್ಲ ಬೇಕಾಗಿರೋ ಬೇಸಿಕ್ ರೈಡಿಂಗ್ ಗೇರ್ಸ್ ಮತ್ತು ಆಕ್ಸೆಸರೀಸ್. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಮತ್ತು ಇದು ನಾವು ಹೊಸದಾಗಿ ಚಾನೆಲ್ ಕ್ರಿಯೇಟ್ ಮಾಡ್ತಿದ್ದೀರಿ. ವಿ ಆಲ್ಸೋ ರಿಕ್ವೆಸ್ಟ್ ಯು ಟು ಸಪೋರ್ಟರ್ಸ್. ದಯಮಾಡಿ ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇಂಪ್ರೂವೈಸೇಷನ್ ಇದ್ದರೆ ಇಲ್ಲ ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.